ನಮಸ್ಕಾರ. ತುಂಗಭದ್ರಾ ಡ್ಯಾಮ್ ಕಟ್ಟಿಸಿ 70 ವರ್ಷಗಳಾಗ್ಯದ. ಆದ್ರೆ ಸುಮಾರು 50 ವರ್ಷಗಳಿಂದ ಡ್ಯಾಮ್ಗೆ ಸೇವೆ ಸಲ್ಲಿಸ್ತಿರೋ ಒಬ್ಬ ನಿವೃತ್ತ ಎಂಜಿನಿಯರ್ ಶ್ರೀ ಕೆ ಗೋವಿಂದಲು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬೇರೆ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನನ್ನ ಮೊದಲ ಪ್ರಶ್ನೆ ಏನಂದ್ರೆ, ತುಂಗಭದ್ರಾ ಡ್ಯಾಮ್ ಕಟ್ಸೋಕ್ಕೂ ಮೊದಲು ನೀರಿನ ಪರಿಸ್ಥಿತಿ ಹೆಂಗಿತ್ತು ಸರ್? ಇಲ್ಲಿ ಪರಿಸ್ಥಿತಿ ಅಂತಂದರೆ ಕುಡಿಲಿಕ್ಕೆ ನೀರಿದ್ದಿದ್ದಿಲ್ಲ. ಅಂಡ್ ಎವ್ರಿ ಆಲ್ಟರ್ನೇಟಿವ್ ಈ ವರ್ಷ ಫ್ಯಾಮಿನ್ ಬರ್ತಾ ಇತ್ತು, ಕರವು ಬರ್ತಾ ಇತ್ತು, ಬರ ಬರ್ತಾ ಇತ್ತು. ಹಂಗಾಗಿ ಕೆಲವು ಇನ್ಸಿಡೆಂಟ್ಸ್ ಅಂದರೆ ಬಿಫೋರ್ ಈ ಡ್ಯಾಮ್ ಕಟ್ಟೋಕ್ಕಿಂತ ಮೊದಲು ನಿಯರ್ಲಿ 100,000 ಮಂದಿ ಒಂದ್ಸಲ ಕರವು ಬಂದಾಗ ಸತ್ತಾರೆ. ಸರ್, ಈಗ ತುಂಗಭದ್ರಾ ಡ್ಯಾಮ್ ಕಟ್ಸೋಕಿನ ಮೊದಲು ಹೆಂಗಿತ್ತು ಅಂತ ಹೇಳಿದ್ರಿ. ಈಗ ಡ್ಯಾಮ್ ಕಟ್ಟಿಸಿದ ಮೇಲೆ ನೀರಿನ ಪರಿಸ್ಥಿತಿ, ಜನಜೀವನ ಹೆಂಗಾಯಿತು ಸರ್? ಜನಜೀವನ ನೀರು ಬಂದಾಗ ಆಲ್ಮೋಸ್ಟ್ ಇಂಪ್ರೂವ್ ಆಗಿದೆ. ಏನಂತಂದರೆ ಕುಡಿಲಿಕ್ಕೆ ನೀರು ಸಿಕ್ಕದ, ಒಂದಿಷ್ಟು ಭೂಮಿ ಇರಿಗೇಟ್ ಮಾಡಿಕೊಳ್ಳಿಕ್ಕೆ ಭೂಮಿ ಇದಾಗಿದೆ, ಎಲ್ಲ ಅದರಿಂದ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ಟು ಟೆಲ್ ಯು ಒನ್ ಥಿಂಗ್ ಹಿಯರ್, ಆ್ಯಕ್ಚುಲಿ ಈ ಡ್ಯಾಮು ಕಟ್ಟೋಕ್ಕಿಂತ ಮೊದಲು 50 ರೂಪಾಯಿಗೆ ಪರ್ ಎಕರ್ ಮಾರ್ಯಾರ. ಆ್ಯಕ್ಚುಲಿ ಇನ್ ಕಮಾಂಡ್ ಏರಿಯಾ 50 ರೂಪಾಯಿಗೆ ದೇ ಹ್ಯಾವ್ ಸೋಲ್ಡ್ ಔಟ್ ಬಿಕಾಸ್ ನೋ ಕ್ರಾಪ್, ನಥಿಂಗ್ ಲೈಕ್ ದಟ್. ಆಫ್ಟರ್ ಕನ್ಸ್ಟ್ರಕ್ಟಿಂಗ್ ದಿ ಡ್ಯಾಮ್, ನೌ ದಿ ಕಾಸ್ಟ್ ಈಸ್ ಅಬೌಟ್ 30 lakhs ಪರ್ ಎಕರ್. ದಟ್ ಈಸ್ ದ ಥಿಂಗ್. ದಟ್ ಸಿಚುಯೇಷನ್ ಟ್ರಾನ್ಸ್ಫಾರ್ಮೇಷನು ಆಗಿದೆ. ನೀರಿದ್ದಲ್ಲಿ ಈಗ ನಾವು ಈ ಒಳ್ಳೆ ಶರ್ಟ್ ಹಾಕ್ಕೊತಾ ಇದ್ದೀವಿ, ಅದರ್ವೈಸ್ ನೋ. ಸರ್, ಈಗ ನಾವೆಲ್ಲ ತುಂಗಭದ್ರಾ ಉಳಿಸಿ ಅನ್ನೋ ಅಭಿಯಾನ ಮಾಡ್ಲಿಕ್ಕತ್ತೀವಿ. ಈ ಅಭಿಯಾನ ಮಾಡಲಿಕ್ಕೆ ಮೂಲ ಉದ್ದೇಶ ಏನಂತಂದ್ರೆ, ರೈತರಿಗೆ 2ನೇ ಬೆಳೆ ಬೆಳಿಲಿಕ್ಕೆ ಆಗಲಾಗ್ಯದ, ಜೊತೆಗೆ ಕುಡಿಯೋ ನೀರಿಗೂ ಪ್ರಾಬ್ಲಮ್ ಆಗ್ಲಿಕ್ಕತ್ತದ. ಸೊ ಈ ಪರಿಸ್ಥಿತಿ ಮೊದಲು ಇತ್ತಾ ಅಥವಾ ಇತ್ತೀಚೆಗೆ ಆಗ್ಯದ? ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಎಷ್ಟು ಸಲ ಆಗ್ಯದಂತಂದರೆ, ಡ್ಯಾಮ್ ಕಟ್ಟಿದ ಮೇಲೆ 10 ಸಲ ತುಂಬಿಲ್ಲ. 10 ಸಲ ಅಂದರೆ 1990ದಿಂದ ಈ ಕಡೆ 8 ಸಲ ತುಂಬಿಲ್ಲ. ಆ 8 ಸಲ ತುಂಬಿದ್ದು ಈಗ ಭಾಳ ಮಂದಿ ನೋಟಿಸ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಕಂಪ್ಲೀಟ್ ಆಯ್ಕಟ್ಟು ಡೆವಲಪ್ ಆಗಿದೆ. ಡೆವಲಪ್ ಆದಮೇಲೆ ಯಾವಾಗ ನೀರಿಲ್ಲ ಅಂತಂದರೆ ನಾವು ಇಟ್ ಈಸ್ ಡ್ರೈ. ಆ್ಯಕ್ಚುಲಿ ಇಫ್ ಯು ಗೋ ಟು ಆಯ್ಕಟ್ಟು ಎಲ್ಲ ನೋಡಿದ್ರೆ ಒಣಗೋಗಿದೆ ಎಲ್ಲ ಕಂಪ್ಲೀಟ್. ಆ ಸಿಚುಯೇಷನ್ ಈಗ 90ದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಅದನ್ನು ಎಲ್ಲರ ನೋಟಿಸ್ಗೂ ಹೋಗಿದ್ರಿ. ಅದು ವಿ ಆರ್ ಫೀಲಿಂಗ್. ನಾವು ಇದಾಗ್ತದೆ, ಅದರದ್ದು ಎಫೆಕ್ಟ್ ನಮಗೆ ಗೊತ್ತಾಗ್ತದೆ. ಅದರಿಂದ ಎಲ್ಲರೂ, ರೈತರು, ಪಾಲಿಟಿಷಿಯನ್ಸು, ಇಂಜಿನಿಯರ್ಸು ಎಲ್ಲರೂ ಏನೋ ಒಂದು ಮಾಡಿ ಸಂಭವ ಸೆಕೆಂಡ್ ಕ್ರಾಪ್ಗೆ ನೀರು ಕೊಡಬೇಕು, ಸಮ್ಮರ್ ಕ್ರಾಪ್ಗೆ. ಅದಕ್ಕೆ ಮತ್ತು ಸಿಲ್ಟ್ ತೆಗೆಯೋದು ಒಂದು ಪ್ರಾಬ್ಲಮ್ಮು. ಸೆಕೆಂಡ್ ಪ್ರಾಬ್ಲಮ್ಮು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ಸ್ ಕಟ್ಟೋದು. ಆ್ಯಂಡ್ ಇನ್ನು ಏನಂತ ಸಾಧ್ಯ ಆದರೆ ವೆಸ್ಟ್ ಸೈಡ್ ಇಂದ ನೀರು ತರೋದು. ಇಂಥವೆಲ್ಲ ಇದ್ದಾವೆ, ಹಾಕ್ಕೊಂಡಿವಿ ಪ್ಲ್ಯಾನಿಂಗು. ಅದು ಪ್ಲ್ಯಾನಿಂಗ್ ಈಗ ಏನು ಎಫೆಕ್ಟ್ ಆಗಿಲ್ಲ ಆ್ಯಸ್ ಆನ್ ಟುಡೇ. ಆ್ಯಕ್ಚುಲಿ ಸಿಲ್ಟ್ ತೆಗೆಯೋದಂತೂ ಇನ್ನೂ ಶುರುವಾಗಿಲ್ಲ. ನಾವು ಸಬ್ಮಿಟ್ ಮಾಡೀವ್ರಿ ಗೌರ್ಮೆಂಟಿಗೆ. ಆ್ಯಕ್ಚುಲಿ ಹೆಂಗೆ ತೆಗಿಬೇಕು ಸಿಲ್ಟ್ ಏನು ಅನ್ನೋದು, ಅದಕ್ಕೂ ಪ್ರಾಬ್ಲಮ್ಸ್ ಬರ್ತವೆ. ವೆನ್ ನಾವು ಎಂಟರ್ ಆದರೆ ಅಲ್ಲಿ ಗೊತ್ತಾಗ್ತದೆ. ಆ್ಯಕ್ಚುಲಿ ರೈತರೇ 3 years ಬ್ಯಾಕ್ ರೈತರೇ ಟ್ರ್ಯಾಕ್ಟರ್ಸು ಎಲ್ಲ ಇಟ್ಟು ಅವರೇ ತೆಗೆದರ್ರಿ. ಬಟ್ ಎಷ್ಟು ಇಸ್ ವೆರಿ ಸ್ವಲ್ಪ ಕ್ವಾಂಟಿಟಿ ತೆಗೆದಾರೆ. ಅದು ಅಬೌಟ್ 1.5 month ಅಷ್ಟೇ ಅವ್ರು ತೆಗೆದಿತ್ತು. ಆ್ಯಂಡ್ ಮೋರೆವರ್ ನಮಗೆ ಈ ಸಿಲ್ಟ್ ತೆಗಿಲಿಕ್ಕೆ ಟೈಮ್ ಸಿಕ್ಕೋದು ಆ್ಯಕ್ಚುಲಿ 3 months 4 months ಸಿಗ್ತದೆ, ನಾಟ್ ಮೋರ್ ದೆನ್ ದಟ್. ಎವ್ರಿ ಟೋಟಲ್ ಥ್ರೂಔಟ್ ಇಯರ್ ವಿ ಕೆನಾಟ್ ರಿಮೂವ್, ಬಿಕಾಸ್ ಥ್ರೂಔಟ್ ಇಯರ್ ನಾವು ತೆಗಿಬೇಕಂದ್ರೆ ಡ್ರೆಡ್ಜಿಂಗ್ ಮಾಡಬೇಕಾಗ್ತದೆ. ಡ್ರೆಡ್ಜಿಂಗ್ ಇಟ್ ಈಸ್ ಎ ವೆರಿ ಕಾಸ್ಟ್ಲಿ ಅಫೇರ್. ಆ್ಯಂಡ್ ಇಲ್ಲಿ ಕಷ್ಟ. ಸಮುದ್ರ ಆದರೆ ಡ್ರೆಡ್ಜಿಂಗ್ ಮಾಡ್ತಾರೆ ಅವರು, ಇಲ್ಲಿದ್ದು ಉಸುಕು ತಗೊಂಡೋಗಿ ಅಲ್ಲೆಲ್ಲೋ ದೂರ ಬಿಡ್ತಾರೆ ಪೈಪ್ಲೈನ್ಸಿಂದ. ಬಟ್ ಈ ಡ್ಯಾಮ್ ರಿಸರ್ವಾಯರು ಸಚ್ ಎ ಬಿಗ್ ಡ್ಯಾಮ್, ನನಗೆ ತಿಳಿದಂಗೆ ಇಂಡಿಯಾನಲ್ಲಿ ಇನ್ನು ಎಲ್ಲಿ ವೆಂಚರ್ ಮಾಡಿಲ್ಲ ಬಿಗ್ ಡ್ಯಾಮ್ಗೆ. ಆ್ಯಂಡ್ ಇದು ತೆಗಿಬೇಕಂತಂದರೆ ಸಿಲ್ಟ್ ತೆಗಿಬೇಕಂತಂದರೆ
ಮ್ಯಾಕ್ಸಿಮಮ್ 0.2 or 0.3 TMCFT we can remove in a year. ಅಷ್ಟೇ. ಯಾಕಂತಂದರೆ ರಿಮೂವಲ್ ಟೈಮ್ ಇಟ್ ಈಸ್ ಆಲ್ರೆಡಿ 4 months, 3 months, 4 months, ದಟ್ಸ್ ಆಲ್. ಸರ್ ನಾವು ಜಾಸ್ತಿ ಮ್ಯಾನ್ ಪವರ್ ಹಾಕಿದ್ರೆ ಜಾಸ್ತಿ ತೆಗಿಬೋದು. ಎಷ್ಟು ಮ್ಯಾನ್ ಪವರ್ ಎಷ್ಟೈತ್ರಿ? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ವಾಟ್ ಈಸ್ ದಿ ಬಳ್ಳಾರಿ ವೆಹಿಕಲ್ಸ್ ಪಾಪ್ಯುಲೇಷನ್? ಡು ಯು ನೋ ಹೌ ಮಚ್? See, can we get about 50 lakhs load of soil? I told 1 TMCFT. Can we get 50 lakhs? At least 50% of this one is there, is not. About 25 lakhs tippers should be available in Ballari district. Damage year only. We have to. It is not possible. At the most maximum, about 1,000 trucks we can keep. 1,000 also it is difficult. Correct. In my opinion. Yes. I mean statistics we are going to give. ಅದಕ್ಕೆ ಸಿಗೋದಿಲ್ಲ. ಎಲ್ಲ ಬೆಂಗಳೂರಿನವನು ಬಂದು ಇಲ್ಲಿ ಕೆಲಸ ಮಾಡೋದಿಲ್ಲ ಹಂಗೆ. ಸರ್ ನೀವು ಹೇಳಿದ್ರಿ ಡ್ಯಾಮ್ ಕಟ್ಟಿಸ್ದಾಗಿಂದ ಇಲ್ಲಿ ತನಕ ಸುಮಾರು ಒಂದು 10 ಸಲ ಎರಡನೇ ಕ್ರಾಪಿಗೆ ಸಮಸ್ಯೆ ಆಗ್ಯದ ಅಂತ. ಅಂದ್ರೆ 1990ಗಿನ್ನ ಮೊದಲು 2 ಸಲ ಆಗ್ಯದ. ಸೊ 36 ವರ್ಷ ಆಗ್ಯದ. ಸೊ ಆನ್ ಆನ್ ಆ್ಯಾವ್ರೇಜ್ 18 ವರ್ಷಕ್ಕೆ 1 ಸಲ ಆಗ್ಯದ. ಈ ಕಡೆ 1990 2024 ತನಕ ಈ 34 ವರ್ಷದಾಗ 8 ಸಲ ಆಗ್ಯದ. ಅಂದ್ರೆ ಆನ್ ಆನ್ ಆ್ಯಾವ್ರೇಜ್ 4 ವರ್ಷಕ್ಕೆ 1 ಸಲ ಆಗ್ಯದ. ಸೊ ಇದು ಈ ಸಮಸ್ಯೆದ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ಬಿಟ್ಟದಲ್ಲ ಸರ್. ಅವಾಗ ಈಗ 4 ವರ್ಷಕ್ಕೆ 1 ಸಲ ಆಗ್ಲಿಕ್ಕಂದ್ರೆ ದೊಡ್ಡ ಸಮಸ್ಯೆನೇ. ಇಟ್ಸ್ ಅ ವೆರಿ ಸೀರಿಯಸ್ ಸಿಚುವೇಶನ್. ಸೊ ಇದನ್ನ ಹೆಂಗೆ ಅಡ್ರೆಸ್ ಮಾಡ್ಬೇಕು ಸರ್? ಈಗ ಮುಂದೆ ಜಾಸ್ತಿ ಆಗುತ್ತದ ಅಥವಾ ಲೈಕ್ ಏನು ಮಾಡ್ಬೇಕು ಸರ್ ಇದಕ್ಕೀಗ? ಈಗ ನೋಡ್ರಿ, ನಿಮಗೆ ಇದು 8 ಸಲ 90 ಆದಮೇಲೆ 8 ಸಲ ನೀರು ತುಂಬಿಲ್ಲ ಅಂತ ಹೇಳಿದ್ರೆ ಅದರದ್ದು ಫ್ರೀಕ್ವೆನ್ಸಿ ಹೆಂಗಪ್ಪ ಅಂತಂದರೆ ಕಂಟಿನ್ಯೂಯಸ್ಲಿ 3 years ಆಗಿಲ್ಲ ಅಂಥವು 2 times ಇದ್ದಾವ. ಅಂದ್ರೆ ಕಂಟಿನ್ಯೂಸ್ಲಿ 3 years ಆಗ್ಯದ. 3 years ಕಂಟಿನ್ಯೂಸ್ಲಿ ನೀರು ತುಂಬಲಿಲ್ಲ. ಸಿ 2001, 2, 3, ದೆನ್ 2016, 17, 18 ಅಲ್ಲಿ, ದೆನ್ now 2024 it has not filled up. This may repeat tomorrow. 5 years continuously ಇದಾಗಲಿಲ್ಲ ಅಂತಂದರೆ ಏನು ಮಾಡಬೇಕು? ಡ್ಯಾಮ್ ಕಟ್ಸೋಕಿನ ಮೊದಲು ಏನು ಬರ ಇತ್ತು ಅದು ಮತ್ತೆ ಮರುಕಳಿಸೋ ಒಂದು ಸಾಧ್ಯತೆ ಅದ. ಗೌರ್ಮೆಂಟ್ ಈಸ್ ನಾಟ್ ಎಟ್ ಸೀಯಿಂಗ್ ಟು ದಟ್. ಈಗ 30 TMCFT ಎಲ್ಲಿಂದನ ತಂದು ನಾವು ಇಲ್ಲಿ ತುಂಗಭದ್ರಾ ರಿಸರ್ವಾಯರ್ಗೆ ತುಂಬಿಸ್ಕೊಂಡು ಅಂತಂದರೆ ಆದಷ್ಟು 70% ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಮುಂದಿನ ಏನು ಪರಿಸ್ಥಿತಿ ಅದು ತರಬೇಡ್ರಿ. ಮಾತೆ ತುಂಗಭದ್ರೆ ಹರಿಯುತಿಹಳು ಇಲ್ಲಿ